ಕನ್ನಡ ಬಿಗ್ ಬಾಸ್ ಸೀಸನ್ 11 ಹೋಸ್ಟ್ ಚೇಂಜ್ ಆಗಿದ್ದಾರಂತಲ್ವಾ? ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಬಿಗ್ ಬಾಸ್ ಕನ್ನಡ ಸೀಸನ್ನು 1ಇಂದ 10ವರೆಗೂ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಫಸ್ಟ್ ಇಮೇಜ್ ಯಾರ್ದು ಬರುತ್ತೆ ನಿಮ್ಮ ಕಣ್ಣಿಗೆ? ನನ್ನ ಗೆಸ್ ನಿಮ್ಮ ಗೆಸ್ ಕರೆಕ್ಟೇ ಇರುತ್ತೆ. ನಮ್ಮ ಕಿಚ್ಚ ಸುದೀಪ್ ಅವರು ಬರ್ತಾರೆ ಅಲ್ವಾ? ಫಸ್ಟ್ ವಿನ್ನರ್ ವಿಜಯ ರಾಘವೇಂದ್ರ ಇಂದ ಹಿಡ್ಕೊಂಡು ಬಿಗ್ ಬಾಸ್ 10 ವಿನ್ನರ್ ಕಾರ್ತಿಕ್ವರೆಗೂ ಎಲ್ಲರಿಗೂ ಹುರಿದುಂಬಿಸಿ ಫಸ್ಟ್ ವೀಕ್ ಎಲಿಮಿನೇಟ್ ಆಗೋರಿಂದ ಹಿಡಿದು ಲಾಸ್ಟ್ ವೀಕ್ ಎಲಿಮಿನೇಟ್ ಆಗೋರುವರೆಗೂ ಎಲ್ಲರನ್ನೂ ಮೋಟಿವೇಟ್ ಮಾಡಿ ಹೊರಗಡೆ ಪ್ರೋತ್ಸಾಹ ಕೊಟ್ಟು ಕಳಿಸ್ತಾಯಿದ್ರು ನಮ್ಮ ಕಿಚ್ಚ ಸುದೀಪ್ ಅವರು. ಅವರು ಸೀಸನ್ 11ನಲ್ಲಿ ಇಲ್ಲ ಅಂತ ಒಂದು ನಿಜ ಅಂತ ಎಲ್ಲರೂ ತಿಳ್ಕೊಂಡಿರೋದು, ಅದು ನಿಜ ಅಲ್ಲ. ನಾನೇನಕ್ಕೆ ಪಾಸ್ ಕೊಟ್ಟೆ ಅಂದರೆ ನೋಡೋಣ ನಿಮ್ಮ ಮೈಂಡ್ ಏನಿರುತ್ತೆ ಅಂತ ಅದಕ್ಕೆ ಪಾಸ್ ಕೊಟ್ಟೆ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಬ್ತಾರಿದೇನು ಸೀಸನ್ 11ನಲ್ಲಿ ಸುದೀಪ್ ಅವರು ಇಲ್ವಂತೆ, ಇವರು ರಿಷಬ್ ಶೆಟ್ಟಿ ಅವರು ಮಾಡ್ತಾಯಿದ್ದಾರೆ ಅಂತ. ತಪ್ಪು ಮಾಹಿತಿ, ತುಂಬ ತಪ್ಪು ಮಾಹಿತಿ. ಇಲ್ಲವೇ ಇಲ್ಲ. ಇದನ್ನು ಯಾರಿಗೂ ನಂಬಕ್ಕೆ ಹೋಗಬೇಡಿ, ಇದು ರೂಮರ್. ಬಿಗ್ ಬಾಸ್ ಕನ್ನಡ ಅಂದ್ರೇ ಸುದೀಪ್ ಅಂದ್ರೇ ಬಿಗ್ ಬಾಸ್ ಕನ್ನಡ. ನೋ ಡೌಟ್ ಒಂದಲ್ಲ ಒಂದು ಸೀಸನಿಂದ ಅವರು ಬ್ಯಾಕ್ಔಟ್ ಆಗ್ತಾರೆ. ಬಟ್ ಆ ಸೀಸನ್ ಈ ಸೀಸನ್ ಅಲ್ಲ. 10 ಇಯರ್ಸ್ ಆಫ್ ಬಿಗ್ ಬಾಸ್ ಅಗ್ರಿಮೆಂಟ್ ಆಗಿದ್ದು ನಿಜ, 10 ಸೀಸನ್ ಆಗಿದ್ದು ನಿಜ. ಬಟ್ ಇದು ರಿನಿವಲ್ ಆಗಿದೆ ಈಗ, ಅದೂ ನಿಜ. ತಲೆನೇ ಕೆಡಿಸ್ಕೊಳಕ್ಕೆ ಹೋಗೋದು. ಯಾಕಂದರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಆ ಒಂದು ಚರಿಷ್ಮಾ ಅವ್ರು ಬಂದು ಸ್ಕ್ರೀನ್ ಪ್ರೆಸೆನ್ಸ್ ಅಂತಾರಲ್ಲ, ಅದು ಅವ್ರ ವೇ ಆಫ್ ಡ್ರೆಸ್ಸಿಂಗು. ಕೆಲವು ಕಮೆಂಟ್ ಬಿಡ ಹಂಗೆ ಡ್ರೆಸ್ ಮಾಡಿದೆ, ಸ್ಟೈಲಿಶ್ ಐಕಾನ್ ಆಫ್ ಕರ್ನಾಟಕ ಅಂದರೆ ಅವರು. ಈ ರೂಮರ್ ಯಾಕೆ ಹಬ್ಬಿತು ಅಂದರೆ ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಇದೇ ರೂಮರ್ ಬರ್ತಾಯಿತ್ತು. ಈ ಕಡೆ ನಮ್ಮ ಸುದೀಪ್ ಅವ್ರದ್ದು ಈಗ ಮೂವಿ ಡಿಮನ್ ಅದು ಆಗ್ತಾಯಿದ್ದಲ್ವಾ, ಅದಕ್ಕೆ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಬೇರೆ ಕಡೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಹೋಟ್ಲ್ ಬಿಸ್ನೆಸ್ ಕಡೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಂತ ತುಂಬ ಯಾರೋ ಒಬ್ಬರು ಹಾಕಿದ್ದು. ಅದು ಹೋಗ್ತಾ 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 ಏನಾಯ್ತು ಅಂದರೆ ರೂಮರೇ ಗ್ಲಾಮರ್ ಆಗಿತ್ತು, ಆ ಗ್ಲಾಮರು ನಿಜ ಆಗಿತ್ತು. ಬಟ್ ನಿಜ ಬಂದು ಈಗ ಸುಳ್ಳು ಅಲ್ವಾ? ಸೊ ಅವ್ರ ಥರ ಒಂದು ಒಬ್ಬೊಬ್ಬರಿಗೆ ಕೊಡೋ ಫೀಡ್ಬ್ಯಾಕು, ಅವ್ರು ತಪ್ಪು ಮಾಡಿದಾಗ ಹೇಗೆ ಬಾಳೆಹಣ್ಣಲ್ಲಿ ಸೂಜಿ ಸುಚ್ಚಿ ಥರ ಹೇಳೋದು ಅವ್ರಿಗೆ ಗೊತ್ತು. ಆ ಲೆವೆಲ್ಗೆ ಯಾರೂ ಇಲ್ಲ. ಕನ್ನಡದ ಉಚ್ಚಾರಣೆ ಅಷ್ಟು ಸ್ಪಷ್ಟ, ಆ ವಾಯ್ಸು, ಆ ಗತ್ತು, ಅದು ಭಾರಿ ಕಷ್ಟ ಇದೆ. ಬೇರೆಯವ್ರಿಗಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಾವು ನೋಡಿ 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 ಅಭ್ಯಾಸ ಆಗ್ಬಿಟ್ಟಿದೆ. ಬಿಗ್ ಬಾಸ್ ಅಂದ್ರೇ ಅವರೇ, ಆ ಸೌಂಡ್ ಬಂದ್ರೆ ಎಲ್ಲಿದ್ದರೂ ಎದ್ದು ಬಂದುಬಿಡ್ತಾರೆ ಯಾರಾದರೂ ಸರಿ ಅಲ್ವಾ? ಇನ್ನೂ ಚಿಕ್ಕ ಮಕ್ಕಳು ಕೇಳಿ ನೋಡಿ ಬಿಗ್ ಬಾಸ್ ಅಂದರೆ ಯಾರು ಅಂತ. ಅವ್ರು ಹೇಳ್ತಾರೆ ಸುದೀಪ್ ಅಂತಾರೆ, ಇಲ್ಲ ಸುದೀಪ್ನ ನೋಡ್ಬಿಟ್ಟು ಸಡನ್ನಾಗಿ ಚಿಕ್ಕ ಮಕ್ಳಿಗೆ ಏನು ಹೆಸರು ಗೊತ್ತಿರಲ್ಲ, ಬಿಗ್ ಬಾಸ್ ಅಂದ್ಬಿಡ್ತಾರೆ. ಆ ಲೆವೆಲ್ಗೆ ಎಲ್ಲ ಮನೆಗೂ ಅವ್ರ ಹೆಸರನ್ನ ಚಾಪನ್ನ ಮೂಡಿಸಿದ್ದಾರೆ. ನೋ ಡೌಟ್ ರಿಷಬ್ ಶೆಟ್ಟಿ ಮಾಡ್ತಾರೆ ಬಿಡ್ತಾರೆ, ಅದು ಬೇರೆ ವಿಷಯ. ಇಲ್ಲದೇ ಸುದ್ದಿ ಅಪ್ಸೋದು ಯಾಕೆ? ಕೆಲವು ಕಮೆಂಟ್ಗಳಂತೂ ಅದು ರೂಮರ್ ಅಂತ ಗೊತ್ತಾಗ್ದರೆ ನಮ್ಮ ಕಿಚ್ಚ ಬಾಸೆ ಬೆಸ್ಟು, ರಿಷಬ್ ಶೆಟ್ಟಿ ಅದು ಇದಂತ ಅವ್ರದ್ದು ಮ್ಯಾಟರ್ ಅದಲ್ಲ. ಅದು ಯಾಕೆ ಸುಳ್ಳು ಸೋಷಿಯಲ್ ಮೀಡ್ಯಾದಲ್ಲಿ ಬರೋದೆಲ್ಲ ನಿಜ ಅಂತ ತಿಳ್ಕೊಳ್ತೀರ ನನಗೆ ಗೊತ್ತಾಗ್ತಿಲ್ಲ. ಅದು ಬೇರೆ, ಇದು ಬೇರೆ, ವಾಸ್ತವ್ಯ ಬೇರೆ. ಈ ಟಿ ವಿ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದ್ದು, ಸುವರ್ಣದಲ್ಲಿ ಬಂತು, ಆ ಈ ಟಿ ವಿ ಕಲರ್ಸ್ ಕನ್ನಡ ಅಂತ ಚೇಂಜ್ ಆಯಿತು. ಇಷ್ಟೆಲ್ಲ ಚೇಂಜ್ ಆದರೂ ಚೇಂಜ್ ಆಗದೆ ಇರೋ ಒಂದೇ ಒಂದು ವ್ಯಕ್ತಿ ನಮ್ಮ ಕಿಚ್ಚ ಸುದೀಪ್. ಚೇಂಜ್ ನಾವಿರೋರಿಗೆ ಚೇಂಜ್ ನೋಡ್ಬಾರ್ದು ಅಂತ ನಮಗೆ, ಬಟ್ ಯಾರಿಗೆ ಗೊತ್ತು ಅವ್ರ ಮನಸ್ಸಲ್ಲಿ ಏನಿದೆಯೋ ಅಲ್ವಾ? ನೋಡೋಣ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಇಷ್ಟೇ ಈ ವಿಷಯನ ಹೇಳೋಕ್ಕೆ ನಾನು ವಿಡಿಯೋ ಮಾಡಿದ್ದೆ. ಈ ರೂಮರು ಈಗ ಸಾಕಷ್ಟು ಹಬ್ಬಕ್ಕೆ ಇನ್ನೊಂದು ರೀಸನ್ ಏನಂದರೆ, ತಮಿಳಲ್ಲಿ ಸೀಸನ್ 7 ಕಮಲ್ ಹಾಸನ್ ಹೋಸ್ಟ್ ಮಾಡಿದ್ರಲ್ಲ, ಅದಾದಮೇಲೆ ನೆಕ್ಸ್ಟ್ ಈಗ ಸೀಸನ್ 8 ಅವ್ರು ಮಾಡ್ತಾಯಿಲ್ಲ.
ಅವ್ರು ಅಫಿಷಿಯಲಾಗಿ ಅನೌನ್ಸ್ ಮಾಡೋರು. ಅದು ಬಂದ ಮೇಲಂತೂ ಇನ್ನೂ ಹೆಚ್ಚಾಗ್ಬಿಡ್ತಿಲ್ಲಿ. ಅದು ಬೇರೆ, ಅವರು ಇದು ಬೇರೆ, ಇದು ಬೇರೆ. ಎಲ್ಲ ಡಿಸಿಷನ್ ಅವ್ರು ತಗೊಳ್ಳೋದಲ್ಲ, ಇಲ್ಲಿ ಇವ್ರು ತಗೊಳ್ಳೋದು ಅಲ್ವಾ. ನಮ್ಮ ಕಿಚ್ಚಾಸು ಅವರಿಗೆ ಗೊತ್ತು ಯಾವಾಗ ಇಂಡಕ್ಷನ್ ತೊಗೋಬೇಕು ಅಂತ. ಇಲ್ಲ ಅವ್ರು ಫುಲ್ ಬ್ಯುಸಿ ಇರ್ತಾರೆ ಗೊತ್ತು. ಅವರು ಫಸ್ಟ್ ಸೀಸನ್ ಮಾಡಿದಾಗಿಂದಲೂ ಬ್ಯುಸಿನೇ. ಮೂವಿಗಳು ಮಾಡ್ತಾಯಿದ್ರು, ಹೋಟೆಲ್ ಬಿಸ್ನೆಸ್ ರನ್ ಮಾಡ್ತಾಯಿದ್ರು, ಆ್ಯಡ್ಗಳು ಶೂಟ್ ಮಾಡ್ತಾಯಿದ್ರು, ಕ್ರಿಕೆಟ್ ಆಡ್ತಾಯಿದ್ರು, ಕುಕ್ಕಿಂಗ್ ಮಾಡ್ತಾಯಿದ್ರು. ಮಲ್ಟಿ ಟಾಸ್ಕಿಂಗ್ ಅವ್ರಿಗೆ ಈಸಿ, ಅವ್ರು ಮಾಡ್ತಾರೆ. ಈಸಿ ಅಂದರೆ ಅವ್ರಿಗೆ ಈಸಿ ಅಲ್ವಾ, ನಮಗಲ್ಲ, ಅವ್ರಿಗೆ ಈಸಿ. ಸೊ ಇಷ್ಟು ಹೇಳಿ ರೂಮರ್ಸ್ನ ನಂಬಬೇಡಿ, ಇದೆಯಲ್ಲ ಯಾವುದೇ ರೂಮರ್ಸ್ನ ನಂಬಕೋಬೇಡಿ. ಇಷ್ಟು ಹೇಳಿ ಈ ನನ್ನ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.